ಅಥವಾ ನಮ್ಮ ಇವರು ಶ್ರೇಣಿಯವರು ಕಾಳಿಂಗನವರು ಅಂತ ಹೇಳಿದ್ರಂತೆ. ನೋಡಿ, ಇನ್ನು ನಿಮ್ಮ ಮುಂದಿನ ಒಂದು ತಲೆಮಾರಿಗೆ ಒಂದು ವಿಶೇಷವಾದಂತ ಹುಡುಗ ತಯಾರಿದ್ದಾನೆ ಅಂತ ಹೇಳಿದ್ದಿದ್ರೆ ಇವರಿಗೆ ಕಾಳಿಂಗನವರು ಯಾವುದೇ ಕಾರಣಕ್ಕೂ ಎದುರಿಗೆ ಹೊಗಳುವವರಲ್ಲ, ಹಿಂದಿನಿಂದ ಹೇಳಿದ್ದಾರಂತೆ. ಕಾಳಿಂಗನವರಿಗೆ ಕಾಳಿಂಗನವರೇ ಇವರನ್ನು ಹೊಗಳಿದ್ದಾರೆ ಅಂದ್ರೆ ಅವರಿಗೊಂದು ರಾಜ್ಯ ಪ್ರಶಸ್ತಿ ಮತ್ತೆ ಕೊಡುದು ಬೇಡ ಅಂತ ಒಂದು ಅದ್ಭುತ ಆ ಕಂಠ ಮಾಧುರ್ಯದಿಂದ ಈ ಯಕ್ಷಗಾನ ಲೋಕದಲ್ಲಿ ನಮ್ಮನ್ನೆಲ್ಲ ಕೊಂಡು ಹೋದವರು. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಅವರಿಗೂ ಸಹ ಒಳ್ಳೆಯ ಕುಟುಂಬ, ಆದ್ರೂ ಈಗ ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಅಂಚೆ ಕಚೇರಿಯಲ್ಲಿ ಆ ನಿವೃತ್ತಿ ಆಗದೆ ಪ್ರವೃತ್ತಿಯಲ್ಲೇ ಇದ್ದಂಥ ವ್ಯಕ್ತಿ ಇದ್ರೆ ಅವರು ನಮ್ಮ ಕಿಶನ್ ಹೆಗ್ಡೆ ಯಾವಾಗ ಕರೆದ್ರು ಓಡಿ ಬರ್ತಾರೆ. ಮೇಳದಲ್ಲಿ ಒಬ್ಬ ಭಾಗವತ ಇಲ್ಲ ಅಂತ ಕೂಡ ಕರೆದು ಕೂಡಲೇ ಓಡಿ ಬಂದು ಪದ್ಯಕ್ಕೆ ಕೂತ್ಕೊಳ್ತಾರೆ. 2 ಗಂಟೆಯ ಮೇಲೆ ಅಥವಾ 3 ಗಂಟೆಯ ಮೇಲೆ ಅವರು ಸಾವೇರಿ ರಾಗದ್ದು ಮೋಹನ ರಾಗದ ಒಂದು ಪದ್ಯ ಕೇಳಬೇಕು, ನೇರವಾಗಿ ನಮ್ಮ ಕಾಳಿಂಗನವರ ಪದ್ಯ ಕೇಳಿದ ಹಾಗೆ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಕಾಳಿಂಗನವರು ಯಾವಾಗಾದ್ರೂ ಒಂದು ಪದ್ಯ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತ ಒಂದು ಧಾಟಿ ಇರ್ತದೆ. ಹೊಸತನವಾದ್ರು ಹಳೆ ಪ್ರಸಂಗವನ್ನು ಸಹ ಹೊಸ ಪ್ರಸಂಗವನ್ನಾಗಿ ಮಾಡಿದಂಥ ವ್ಯಕ್ತಿ ಇದ್ರೆ ಅದು ಕಾಳಿಂಗನವರು. ಯಾವುದು ಶ್ರೀಗಳನ್ನು ಕೊಟ್ಟವರು. ಹಾಗೆ ನಮ್ಮ ನಾರೇಶ್ವರರು ಹಾಗೆ ಅವರು ಮತ್ತೊಂದು ರೀತಿಯಲ್ಲಿ ನಾವೀನ್ಯತೆಯಲ್ಲಿ ಹೊಸತನವನ್ನು ಕಂಡುಕೊಂಡವರು. ಕಾಳಿಂಗನವರು ಚೆಲುವೆ ಚಿತ್ರವತಿಯ ಧರಣಿ ಮಂಡಲ ಮಧ್ಯದೊಳಗೆ ರತಿ ಕಲ್ಯಾಣದ ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ಇಂತಹ ಪದ್ಯ ಕೇಳಯ್ಯ ಕಳರಾಯ ಪೂರ್ವದಲ್ಲಿ, ಇಂತಹ ಪದ್ಯಗಳನ್ನೆಲ್ಲ ಕಾಳಿಂಗನವರ ಅನುಸರಣೆಯಲ್ಲಿ ನಮ್ಮ ಶಿವಶಂಕರ ಭಟ್ರು ಪ್ರಸ್ತುತಪಡಿಸ್ತಿದ್ದಾರೆ. ಇವತ್ತು ನಾವು ಕೆಲವು ಪದ್ಯ ಕೇಳಿದ್ವಿ. ಈಗ ಬಹುಶಃ ಅವರು ಎಲೆಮರೆ ಕಾಯಾದದ್ದು ಹೇಗೆ ಪ್ರತಿನಿತ್ಯ ಅವರು ಪದ್ಯ ಹೇಳ್ತಿದ್ರೆ ಅವರ ಪದ್ಯವನ್ನ ಆ ಕಂಠಕ್ಕೊಂದು ಸ್ಥಾಯಿಯಾಗಿ ನಿಲ್ತದೆ. ಪ್ರತಿನಿತ್ಯ ಅವರಿಗೆ ಸಿಗುವುದಿಲ್ಲ, ಉದ್ಯೋಗವೇ ಬೇರೆ ಉಂಟು. ಆದರೂ ಇಂತಹ ಒಂದು ಅದ್ಭುತ ಶಕ್ತಿಯನ್ನ ಇವ ನಮ್ಮವ ಅಂತ ನಮ್ಮ ಚಾರ ಹೆಬ್ಬರಿಯಿಂದ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಂತ ಒಂದು ಹೃದಯ ಗುಣ ಸಂಪನ್ನ ಯಾರದ್ದು? ನಮ್ಮ ಅಂಗರಕಟ್ಟೆಯ ಯಕ್ಷಗಾನ ಕಲಾರಂಗದವರು. ಅಂದ್ರೆ ಯಾರು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರೆ ಅವರಿಗೆ ವಿಶೇಷವಾದ ಗೌರವವನ್ನು ಕೊಡ್ತೇವೆ, ಆ ಒಂದು ಉದ್ದೇಶವನ್ನು ಇರಿಸಿಕೊಂಡವರು ಅಂಗರಕಟ್ಟೆಯ ಸಂಸ್ಥೆಯವರು. ನಮ್ಮ ಗುರುಗಳು ಐರೋಡಿ ಸದಾನಂದ ಹೆಬ್ಬಾರು ಅಂತ ಒಂದು ಈ ಸಂಸ್ಥೆಯಲ್ಲಿ ಅಂತ ಒಂದು ವೇದಿಕೆಯಲ್ಲಿ ನೀವೊಂದು ಸನ್ಮಾನ ಸ್ವೀಕರಿಸ್ತಾ ಇದ್ದೀರಿ. ನಿಮಗೆ ಭಗವಂತನು ಆಯುಷ್ಯ ಭಾಗ್ಯ ಹೇಗೆ ಉಂಟು, ಆರೋಗ್ಯ ಭಾಗ್ಯ ಒಂದು ಉಂಟು ಅಂತ ಆದ್ರೆ ನಿರಂತರವಾಗಿ ನೀವು ಗಾನ ಕೋಗಿಲೆ ಕರಾವಳಿಯಲ್ಲಿರಿ ಅಥವಾ ಮಲೆನಾಡಿನಲ್ಲಿರಿ ಅಂತ ಆರೋಗ್ಯ ಭಾಗ್ಯವನ್ನು ದೇವರು ಅನುಗ್ರಹಿಸಿಕೊಳ್ಳಿ. ಇಂಥ ಒಂದು ಸತ್ಕಾರ್ಯಕ್ಕೆ ಚಾರ ಪ್ರತಿಭೆ ಹೆಬ್ಬಾರರಿಗೆ ಯಾರು ತನು ಮನ ಧನ ಸಹಕಾರ ನೀಡಿದ್ದಾರೋ ಅವರೆಲ್ಲರಿಗೂ ಕಟ್ಟಿದಂತಹ ಕಲೆಯಲ್ಲಿ ಬಿದ್ದಿದಂತಹ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ. ಆ ದೇವಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ದೂರ ಬಿಡಲಿ, ಅಷ್ಟ ಸೌಭಾಗ್ಯನ ಅನುಗ್ರಹಿಸಿಕೊಡ್ಲಿ. ನೂರ್ಕಾಲ ನಮಗೂ ನಿಮಗೂ ಎಲ್ಲರಿಗೂ ಯಕ್ಷಗಾನ ಕಲಾಮತಿ ಸೇವೆಯನ್ನ ಮಾಡ್ತಕ್ಕಂಥ ನೋಡ್ತಕ್ಕಂಥ ಕೇಳ್ತಕ್ಕಂಥ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡ್ಲಿ ಅನ್ನುವಂಥ ಅವರಿಗೆ ಶುಭ ನುಡಿಯನ್ನು ನಾನು ಸಲ್ಲಿಸ್ತಾ, ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹೆಬ್ಬಾರಿಗೆ ನನ್ನ ಮತ್ತೊಂದು ಮುಡಿಯನ್ನು ನನ್ನ ಮಾತು ಮುಗಿಸ್ತೇನೆ. ಶ್ರೀ ಕನ್ನಡಂ ಗೆಲ್ಗೆ ಯಕ್ಷಗಾನಂ ವಿಶ್ವಗಾನಂ.